ಅನು ಬಾ, ಹುಷಾರಾಗಿ ಬಾ. ನೋಡು, ಆ ಕಾಲ ಮೇಲೆ ಭಾರ ಹಾಕ್ಬೇಡ, ನನ್ನ ಕೈನ ಗಟ್ಟಿ ಇಟ್ಕೊ, ನನ್ನ ಕೈ ಮೇಲೆ ಭಾರ ಹಾಕೋ. ಆಗುತ್ತೇನು? ಬಾ, ನಿಧಾನಕ್ಕೆ ನಡಿ. ಅನು ಕೇರ್ಫುಲ್. ಹುಷಾರಾಗಿ ನಡಿಯನು. ಲಕ್ಕಿ ಬಿಡಿ, ನಾನು ನಡೀತೀನಿ, ನಾನು ಟ್ರೈ ಮಾಡ್ತೀನಿ ಬಿಡಿ. ಏನ್ ಟ್ರೈ ಮಾಡ್ತೀಯಾ? ಮತ್ತೆ ಬಿದ್ದಿದ್ ಬಿಟ್ರೆ ಏನು ಆಗಲ್ಲ ಲಕ್ಕಿ, ನಾನು ಇಲ್ಲೇ ಕುತ್ಕೋತೀನಿ, ನೀವು ಆಫೀಸ್ಗೆ ಹೊರಡಿ. ಸರಿಯಾನು, ನೀನ್ ಇಲ್ಲೇ ಕೂರು, ನಾನೇ ಕೂರಿಸ್ತೀನಿ. ನಿಧಾನವಾಗಿ ಬಾ. ಸಾಕ್ ಬಿಡಿ ಲಕ್ಕಿ, ನಾನೇ ಕುತ್ಕೋತೀನಿ. ಕೂತ್ಕೋನು. ಅನು, ಈ ಸರ್ಕಸ್ ಎಲ್ಲ ಬೇಕಾ ನಿನಗೆ? ಹುಷಾರಾಗಿ ಕೂತ್ಕೋ. ನೋವು ಕಮ್ಮಿ ಆಗೋವರೆಗೂ ನಡೆಯಕ್ಕೆ ಹೋಗ್ಬೇಡ. ಬಿಡು. ಹೌದು ಅನು, ಅನು ಪದೇ ಪದೇ ಕಾಲ್ಜಾರ್ ಬೀಳ್ತಾ ಇದ್ರೆ ಕಷ್ಟ ಆಗತ್ತೆ, ಹುಷಾರಾಗಿರ್ಬೇಕು. ಲಕ್ಷ್ಮಣ್, ನೀನು ಹೊರಡು. ಅನ್ನು ನೋಡ್ಕೊಳ್ಳೋದಕ್ಕೆ ನಾವಿಷ್ಟು ಜನ ಇದೀವಲ್ಲ, ನೋಡ್ಕೋತೀನಿ. ಹೋಗ್. ಸರಿ ಅಮ್ಮ. ಅನು, ನಾನು ಹೊರಡ್ತೀನಿ, ಕಾಲು ಹುಷಾರು. ಇವತ್ತು ಆಫೀಸಲ್ಲಿ ಫಸ್ಟ್ ಡೇ ಅಲ್ವಾ, ದೇವ್ರ ಹತ್ರ ಕುಂಕುಮ ನಾನು ಕೊಡ್ತೀನಿ. ನಾನು ಬಂದಿರೋದೇ ಅದಕ್ಕೆ, ಅವ್ರ ಯೋಗಕ್ಷೇಮ ಎಲ್ಲ ನಾನು ವಿಚಾರಿಸ್ಕೊತೀನಿ. ಕಾಯ ವಾಚ ಮನಸ್ಸು. ನಿಂಗಿಂಥ ಸ್ಥಿತಿ ಬಂತಲ್ಲ ಮಗು, ನೀನೇ ಲಕ್ಕಿ ಹೆಂಡತಿ ಅಂತ ಹೇಳೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ ನಾನು. ಒಳ್ಳೇದಾಗ್ಲಿ ರೀ. ಏನು ಮಾಡಲಿ, ಎಲ್ಲರೂ ನಿನ್ನನ್ನು ತಪ್ಪು ತಿಳ್ಕೊತಿದ್ದಾರೆ. ಲಕ್ಕಿ ಗೊತ್ತಿಲ್ಲದೇನೆ ನಿನ್ನ ಕಡೆ ವಾಲ್ತಾ ಇದ್ದಾರೆ. ಅದು ಅವನು ತಪ್ಪಲ್ಲ, ಅದು ದೊಡ್ಡವರ ಆಶೀರ್ವಾದ. ಆದರೆ ಹೇಳ್ಕೊಳ್ಳೋಕ್ಕಾಗ್ತಿಲ್ವಲ್ಲ.